ಆ ಪಟ್ಟಿ ಕೊಡಿ ನಮಗೆ. ನಿಮ್ಮ ಆತ್ಮಸಾಕ್ಷಿ ಒಪ್ಪುತ್ತಾ ಹೇಳಿ, ನೀವು ಸುಮ್ಮನೆ ಪ್ರಶ್ನೋತ್ತರ ಉತ್ತರ ಕೊಡಬೇಡಿ. ನಿಮ್ಮ ಆತ್ಮಸಾಕ್ಷಿ ಒಪ್ಪುತ್ತಾ ಹೇಳಿ. ಮಾನ್ಯ ವಿರೋಧ ಪಕ್ಷದ ನಾಯಕರು ಜೊತೆಲಿ ನೀವೆಲ್ಲ ಹೇಳಿದ್ರಿ ನಾವು ದಲಿತರಿಗೆ ಈ ಹಣ ಸಿಗಬೇಕು ಅಂತ ಹೇಳ್ತಾ ಇದ್ದೀರಾ. ನಾವು 2,000 ರೂಪಾಯಿ ಕೊಟ್ರೆ ಆ ದಲಿತರ ಕುಟುಂಬಕ್ಕೆ ಹೋಗ್ತೈತೆ ಅನ್ನೋ ಚಂದ್ರಪ್ಪ ಕೂತ್ಕೊಳ್ಳಿ ಸರ್. ಈಗ ದಲಿತರ ನೀವು ಈ ಹಣನ ದುರುಪಯೋಗ ಮಾಡಿದ್ದೀರಾ ಅಂತ ನಾವು ಆಪಾದನೆ ಮಾಡಿದಿರಿ. ಆಯ್ತು, ನೀವು ಅದು ಕ್ಲಾರಿಫಿಕೇಶನ್ ಕೊಟ್ಟಿದ್ರಾ? ಇಲ್ಲ, ನಾವು ಹಣನ ದಲಿತರಿಗೆ 2,000 ರೂಪಾಯಿ ಏನು ಕೊಟ್ರಿ, ಅಲ್ಲಿ ಒಕ್ಕಲಿಗರಿಗೂ 2,000 ಕೊಟ್ಟಿದ್ರಿ, ದಲಿತರಿಗೂ 2,000 ಕೊಟ್ಟಿದ್ರಿ ಅಂತ ಏನೋ ಸಬೂಬ್ ಹೇಳ್ತೀರಾ. ನೀವು IB-ಗಳಿಗೆಲ್ಲ ಹೆಂಗೆ ದುಡ್ಡು ಹೋಗ್ತೈತಿದ್ದು ದಲಿತರಣ? ಏನು ದಲಿತರ IB-ನಲ್ಲಿ ಕುತ್ಕೊಂತಾರೆ ಯಾರನ್ನ? ದಾಖಲೆ ಕೊಡ್ಲಾ ನಾನು? IB-ಗಳು ಕೊಟ್ಟಿದ್ದೀರಾ, ಹುಲಿಗಳಿಗೆ ಕೊಟ್ಟಿದ್ದೀರಾ. ಏನು ಹುಲಿಗಳಲ್ಲಿ SC ಒಕ್ಕಲಿಗರು ಲಿಂಗಾಯತರು ಹುಲಿಗಳು ಹಿಡ್ಕೊಂಡ್ ಬಂದಿದ್ದೀರಾ ಯಾರನ್ನ? ಹೆಂಗ್ ಕೊಡ್ತೀರಾ ಮಾದೇವಪ್ಪನವ್ರೆ? ನಿಮ್ಮ ಆತ್ಮಸಾಕ್ಷಿ ಹೊತ್ಕೊಂಡು ಹೇಳಿ. ಬೇರೆ ಏನಾರ ತಪ್ಪು ಮಾಡಿದ್ರೆ ನೀವು ಒಪ್ಕೊಂತ ಇದ್ರ? ನಿಮ್ಮ ಆತ್ಮಸಾಕ್ಷಿಗೆ ಕ್ವಶನ್ ಹಾಕೊಳ್ಳಿ. ಬೇರೆ ಏನು ಕೇಳಲ್ಲ, ನಿಮ್ಮ ಆತ್ಮಸಾಕ್ಷಿ ಕ್ವಶನ್ ಹಾಕೊಳ್ಳಿ. ನೀವು ಒಬ್ಬ ಆ ದಲಿತ ಮುಖಂಡರಾಗಿ ನಿಮ್ಗೆ ಸರಿ ಅನ್ಸ್ತಾರೆ ನಿಮ್ಮಿಷ್ಟ ಏನಾನ ಮಾಡ್ಬೋದು. ಈಗ ಮಾನ್ಯ ಅಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷದ ನಾಯಕರು ಒಂದು ಸಲಹೆ ಕೊಟ್ಟಿದ್ದಾರೆ. ಈ ಒಂದು ಬಡ್ಜೆಟ್ ಮಾಡಿ ಈ ಹಣ ಅಲೋಕೇಟ್ ಆಗುವಾಗ ಸೋಷಿಯಲ್ ವೆಲ್ಫೇರ್ ಅವರು ಮಸ್ಟ್ ಹ್ಯಾವ್ ಎ ಸೇ. ಅದು ಕರೆಕ್ಟ್. ನಾನು ಸ್ಟೇಟ್ ಕೌನ್ಸಿಲಲ್ಲಿ ಈ ಮಾತನ್ನು ಹೇಳಿದ್ದೀನಿ. ನೀವು ಬಡ್ಜೆಟ್ ಮಾಡುವಾಗ, ಬೇರೆ ಬೇರೆ ಇಲಾಖೆ ಮಾಡುವಾಗ ನೀವು ಏನು ಪ್ರೋಗ್ರಾಮ್ ಮಾಡ್ತೀರಿ, ಎಷ್ಟು ಜನಸಂಖ್ಯೆ ಇದೆ, ಅದನ್ನು ನೋಡಿ ನಮಗೆ ಇನ್ವಾಲ್ವ್ ಮಾಡಿ ಮಾಡಬೇಕು ಅಂತ ಹೇಳಿದ್ರಿ. ಎಸ್ ಗಿವನ್ ಎ ವೆರಿ ಗುಡ್ ಸಜೆಷನ್. ಐ ಆಲ್ಸೋ ಟೋಲ್ಡ್ ಇನ್ ದಿ ನೇಮಿರಾಜ್ ಪ್ರತಿಯೊಂದು ಏನು ಮಾತಾಡ್ತೀರಾ? ಸಜೆಷನ್ ಕೊಡ್ಲಿಕ್ಕಿಲ್ಲ, ಹೇಳಲಿಕ್ಕಿಲ್ಲ, ಉತ್ತರ ಕೊಡ್ಲಿಕ್ಕಿಲ್ಲ. ನಾನು ಎಸ್ ಗಿವನ್ ಎ ಗುಡ್ ಸಜೆಷನ್. ನಾವು ಅದನ್ನು ಚರ್ಚೆ ಮಾಡಿದ್ದೀವಿ. ಫೈನಾನ್ಸ್ ಅವ್ರಿಗೆ ಹೇಳಿದ್ದೀನಿ, ಮುಖ್ಯಮಂತ್ರಿಗಳ ಗಮನಕ್ಕೂ ತಂದು ಮೊನ್ನೆ ನಡೆದಂಥ ಸ್ಟೇಟ್ ಕೌನ್ಸಿಲಲ್ಲಿ. ಅದು ಆ ಥರ ಆದಾಗ ಹೆಚ್ಚು ಪರಿಣಾಮಕಾರಿ ಆಗುತ್ತೆ. ಮತ್ತು ಪವರ್ಗೆ ಎಲ್ಲಿ ಕೊಟ್ಟಿದ್ದೀರಿ ಅಂತೇಳಿ ನಾವು ಎಲ್ಲ ಇಲಾಖೆಗೂ ನಿಮಗೆ ಕೊಟ್ಟಂಥ ಹಣದಲ್ಲಿ ಫಲಾನುಭವಿಗಳ ಸಂಖ್ಯೆಯನ್ನು ಕೊಡಬೇಕು. ಅದು ಓವರ್ ಎಂಡ್ ಬಾಲ ಕಟ್ಟಿದರೆ ಯು ಶುಡ್ ಸರೆಂಡರ್ ದಿ ಮನಿ ಬ್ಯಾಕ್ ಟು ದಿ ಸೋಷಿಯಲ್ ವೆಲ್ಫೇರ್ ಮಿಟ್, ರೀಅಪ್ರೋಪ್ರಿಯೇಟ್ ಮಾಡ್ತೀವಿ ಅಂತ ಹೇಳಿ ಸ್ಟ್ರಿಕ್ಟಾಗಿ ಹೇಳಿದ್ದೀವಿ. 7D ಬಂದಿದ್ದು ನಿಮ್ಮ ಕಾಲದಲ್ಲ ನಮ್ಮ ಕಾಲದಲ್ಲ? 7D ಬಂತಲ್ಲ ಸರ್ ಮೊನ್ನೆ ಅಧ್ಯಕ್ಷ? 7D ಎಲ್ಲ ನಮ್ಮ ಕಾಲದಲ್ಲೇ ಚಂದ್ರಪ್ಪ. ಅಲ್ಲಲ್ಲ, ನಿಮ್ಮ ಕಾಲದಲ್ಲೇ ಮಾಡಿದ್ದು. ನೀವೇ ಇವಾಗ ತೆಗೆದಿದ್ದೀರಾ? ಅದು ತೆಗೆದಿದ್ದೀರಾ? ಬೇರೆ ರೂಪದಲ್ಲಿ 35,000 ಕೋಟಿ ಕೊಟ್ಟಿದ್ದೀರಾ? ನಾನೇನು ಹೇಳಿದೆ? 35,000 ಕೋಟಿ ಸರ್. ಅಲ್ಲ, ಒಂದ್ ನಿಮಿಷ ಇರಪ್ಪ. ಬಿಜೆಪಿ ಕಾಲದಲ್ಲಿ 8,000 ಕೋಟಿ ಕೊಟ್ಟಿದ್ದಾರೆ, ನಿಜ ಸರ್. ನಾನು ಕಾಂಗ್ರೆಸ್ ಕಾಲದಲ್ಲೂ ಆಯ್ತದ. ನಾನು ನನ್ಗೆ ಈ ಕಡೆ ಆಯ್ತು, ಈ ಕಡೆ ಆಗಿಲ್ಲ ಅಂತ ಹೇಳಿಲ್ಲ. ಅಲ್ಲಿ ಹೇಗಾಯ್ತು? 7Dನ ದುರುಪಯೋಗ ಆಗುತ್ತೆ ಅಂತ ಹೇಳಿ ಆ ಕಡೆ ಇದ್ದಾಗ 8,000 ಮಾಡಿದ್ರೆ ಈ ಕಡೆನೂ ಆಗಿದೆ. ವಿ ರಿಮೂವ್ಡ್ ಅಂತ ಹೇಳಿದ್ದೀನಿ. ಓಕೆ, ವಿ ರಿಮೂವ್ಡ್ 7D. ಹೀಗಾಗಿ ಈ ಯೋಜನೆ ಓವರ್ ಅಂಡ್ ಅಬವ್ ಆಗಿದ್ರೆ ಆ ಇಲಾಖೆಗಳಿಗೆ ಸ್ಟ್ರಿಕ್ಟ್ ಆಗಿ ಹೇಳಿದೀವಿ. ಓಕೆ, ಅವರು ನೀವು ಡೀಟೇಲ್ ಫರ್ನಿಶ್ ಮಾಡಬೇಕು, ಬೆನಿಫಿಷಿಯರ್ ಲಿಸ್ಟ್ ಕೊಡಬೇಕು ಅಂತೇಳಿ ಅದನ್ನು ಕೊಟ್ಟಿದ್ದೀವಿ. ಹೀಗಾಗಿ ಗ್ಯಾರಂಟಿ ಯೋಜನೆಗಳಲ್ಲಿರ್ತಕ್ಕಂಥ ಫಲಾನುಭವಿಗಳು SC STಗಳಿಗೆ ಮಾತ್ರ ಈ ಹಣ ಹೋಗುತ್ತೆ ಹೊರತು ಜನರಲ್ ಸ್ಕೀಮ್ಗೆ ಕೊಟ್ಟಿಲ್ಲ, ಕೊಡೋದಿಲ್ಲ. ಹುಲಿ ಮತ್ತು ಆನೆಗಳು ಕೊಡೋದು ಅದು ಸೆಂಟ್ರಲ್ ಗೌರ್ಮೆಂಟ್ದು. ಅದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದೆ. ಯಾವುದು CHS ಸ್ಕೀಮು, ಗೌರ್ಮೆಂಟ್ ಆಫ್ ಇಂಡಿಯಾದ್ದು. ನಾವು ಇದು ಮಾಡ್ದಂಗೆ ಅದೇ ಹೇಳಿದೆ. ಅದು ಫಲಾನುಭವಿ ಕೊಟ್ಟರೆ ನಾನು ಇಲಾಖೆಗೆ ಸ್ಟ್ರಿಕ್ಟಾಗಿ ಹೇಳಿದ್ದೀನಿ ಟು ಫರ್ನಿಶ್ ದ ಡೀಟೇಲ್. ಯು ಆರ್ ಕರೆಕ್ಟ್. ದೇ ಹ್ಯಾವ್ ನಾಟ್ ಫರ್ನಿಶ್ಡ್. I have told them strictly in the nodal agency meeting as well in the state council meeting to furnish all those details. Every department should furnish. It is their founded duty. ಅಲ್ಲ, ಶಕ್ತಿ ಯೋಜನೆ ಫಲಾನುಭವಿಗಳ ಪಟ್ಟಿ ಕೊಡಲಿಲ್ಲ ಅಂದ್ರೆ ಅವ್ರ ಮೇಲೆ ಆಕ್ಷನ್ ತಗೋತೀರಾ? ಶಕ್ತಿ ಯೋಜನೆಯ ಫಲಾನುಭವಿಗಳ ಪಟ್ಟಿಯನ್ನು ಕೊಡ್ಲಿಲ್ಲ ಅಂದ್ರೆ ಅವ್ರ ಮೇಲೆ ಆಕ್ಷನ್ ತಗೋತೀರಾ? ನೀವು ಕಮಿಟ್ ಮಾಡಿ ಸರ್. ಅದು ಮಾಡ್ತಿದ್ದು ಸರಿ ಉಂಟಾ ಇಲ್ಲ? I will invoke penal class. The very act itself provides penal class. I will invoke penal class. ಓಕೆ. ಅಲ್ಲ, ಮಹಾದೇವಪ್ಪನವರು ಡಾಕ್ಟರ್ HC ಮಹಾದೇವಪ್ಪನವರು. ಓಕೆ. ಡಾಕ್ಟರ್ HC ಮಹಾದೇವಪ್ಪ ಅವರು ಇವತ್ತು ಅಡ್ವೊಕೇಟ್ ಆಗಿ ಕೆಲಸ ಮಾಡ್ತಾರೆ.
ಓಕೆ ಬಟ್ ಯು ಆರ್ ಅಡ್ವೊಕೇಟಿಂಗ್ ಎ ರಾಂಗ್ ಕಾಸ್. ಈಗ ಜನಾರ್ದನ್ ರೆಡ್ಡಿ ಅವರೇ, ನಿಮ್ಮ ಆತ್ಮಸಾಕ್ಷಿ ಒಪ್ಪದೇ ಕೆಲಸನ ಅಡ್ವೊಕೇಟ್ ಮಾಡ್ತಾ ಇದ್ದೀರಾ. ಯು ಆರ್ ಡಿಫೆಂಡಿಂಗ್ ಎ ವೆರಿ ಹೋಪ್ಲೆಸ್ ಕೇಸ್. ಈಗ ಸಾಕ್ಷಿಗೆ ವಿರೋಧ ಆಗಿದೆ ಅಂದ್ರೆ ನಾನು ಇಲ್ಲಿ ಕೂತ್ಕೊಳ್ಳೋದೇ ಇಲ್ಲ. ಓಕೆ ನಾನು ಸರ್, ಈಗ ಹಿರಿಯ ಸಚಿವರಿದ್ದಾರೆ, ಇವತ್ತು ಹಾಸ್ಟೆಲ್ ಹುಡುಗರಿಗೆ ಅವ್ರಿಗೆ ಊಟ ತಿಂಡಿಗೆ ದುಡ್ಡು ಕೊಡಕ್ಕೆ ಇವ್ರ ಹತ್ರ ಇಲ್ಲ ಸರ್. ಓಕೆ 42,000 ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಅವರು 3 ತಿಂಗಳಾದ್ರೂ 4 ತಿಂಗಳಾದ್ರೂ ಅವ್ರಿಗೆ ಹಾಸ್ಟೆಲ್ ಬಿಲ್ ಕೊಡಕ್ಕಾಗಿಲ್ಲ, ತರಕಾರಿ ತರಕ್ ದುಡ್ಡಿಲ್ಲ ಸರ್. ಅದು ನೋಡಿ ಏನಂತ ಹೇಳಿ ಸಚಿವರೇ, ಏನ್ ಹೇಳ್ತೀನಿ, 42,000 ಕೋಟಿ ಹೆಸರಿಗೆ ಹೇಳೋದು, ಆ ಮಕ್ಕಳಿಗೆ ಊಟಕ್ಕೆ ಹಾಕಲ್ದಂತ ಪರಿಸ್ಥಿತಿ ಬಂದ್ರೆ ಪ್ರಶ್ನೆ ಕರೆಕ್ಟ್ ಇದೆ, ಪ್ರಶ್ನೆ ಸರಿ ಇದೆ, ಕೇಳುವ ಏನಂತ ಯಡಿಯೂರಪ್ಪಂದು ಕಾಳಜಿ ಇದೆ. ಈಸ್ ಹೈಲಿ ಕಮಿಟೆಡ್. ಓಕೆ, ನಮ್ಮ ಜೊತೆಗೆ ಇದ್ರು, ಕಮಿಟಿಲಿ ಹೆಚ್ಚು ಪರಿಣಾಮಕಾರಿಯಾಗಿ ಅವರು ಕೆಲಸ ಮಾಡಿದ್ದಾರೆ. ಅವ್ರ ಕಾಳಜಿ ಏನಿದೆ, ಟೇಕ್ ಔಟ್ ಆಲ್ ದಿಸ್ 42,000 crores, ಆಪರೇಟ್ ಥ್ರೂ ಸಿಂಗಲ್ ವಿಂಡೋ ಏಜೆನ್ಸಿ. ಇನ್ 10-15 years ಆಫ್ ಟೈಮ್ ನಾವು ಪಾವರ್ಟಿ ಎಲಿಮಿನೇಟ್ ಮಾಡಿ ಇವರಿಗೆಲ್ಲ ಶಕ್ತಿ ತುಂಬೋದು ಅನ್ನೋದು ಅವರ ಮನಸ್ಸಿನ ಅಂತರಾಳದ ಕಮಿಟೆಡ್ ಫೀಲಿಂಗ್ಸ್. ಸೋ ಮಚ್ ನಮಗೆಲ್ಲರೂ ಅದೇ ಇದೆ. ಬಟ್ ಬೇರೆ ಬೇರೆ ಇಲಾಖೆ ಅಂತಕ್ಕಂಥ ಯೋಜನೆಗಳು ನಡಿಬೇಕಲ್ಲ, ಇದನ್ನು ಗಮನದಲ್ಲಿ ಇಟ್ಕೊಂಡು ಆ ಇಲಾಖೆಗಳು ನಡಿಬೇಕು. ಇಲ್ಲಿ ಕೆಲಸ ನಡಬೇಕು. ತೀರಾ ಕೊಡೋಕ್ಕಾಗಲ್ಲ ಊಟ, ಆ ಥರ ಪರಿಸ್ಥಿತಿ ಇಲ್ಲ. ಬಟ್ ಯು ಶುಡ್ ಟೇಕ್ ದಿಸ್ ಮನಿ, ಯೂಸ್ ಇಟ್ ಪ್ರಾಪರ್ಲಿ ಅಂಡ್ ಸಿ ದಟ್ ದಿ ಪೀಪಲ್ ಆರ್ ಸ್ಟ್ರೆಂಗ್ಥನ್. ಬಸವರಾಜ್ ಶಿವಗಂಗ್ ಆಯ್ತಲ್ಲ. ಶಾಂತನ್ ಗೌಡ, ಜನಾರ್ದನ್ ರೆಡ್ಡಿ ಅವರೇ, ಮಂತ್ರಿ ಇಲ್ಲ ಬಂದು ಕೊಡ್ತಂತ ಹೇಳಿದ. ಸಭಾಧ್ಯಕ್ಷರೇ, 1992ನೇ ಪ್ರಶ್ನೆಯನ್ನು ಮೊನ್ನೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಸಚಿವರನ್ನ ಕೇಳಬಯಸ್ತೀನಿ. ಉತ್ತರವನ್ನು ಒದಗಿಸಲಾಗಿದೆ. ಮೇಡಮ್ ಅವರೇ, ಉತ್ತರ ಹೊಲಿಸಿರಿ. ಕಳೆದ 2 ವರ್ಷದಿಂದ ಖಾಲಿ ಇದ್ದು 2 ವರ್ಷ ಬೇಕು ಅಂಗನವಾಡಿ ಸಹಾಯಕರಿಗೆ ಕಾರ್ಯಕರ್ತರು ತಗೊಳ್ಳತಕ್ಕಂಥ ಪ್ರಶ್ನೆ ನಿನ್ನೆಯಿಂದ ಮೊನ್ನೆ ಈಗ ಅಬ್ಜೆಕ್ಷನ್ ಕಾಲ್ ಮಾಡಿದ್ವಿ. ಈಗ ಪ್ರೈಮರಿ ಸ್ಕೂಲು ಮಿಡ್ಲ್ ಸ್ಕೂಲ್ ಆಗಂದ್ರೆ ಟೀಚರ್ಸ್ ಕಮ್ಮಿ ಇದ್ದರೆ ರಜೆ ಹಾಕಿದರೆ, ಲಾಂಗ್ ಲೀವ್ ಹಾಕಿದರೆ ಅತಿ ಶಿಕ್ಷೆ ಆಗ್ತಾರೆ. ಇದು 3 ವರ್ಷದ ಮಕ್ಕಳನ್ನ 2 ವರ್ಷಗಟ್ಟಲೆ ಟೀಚರ್ ಸಹಾಯಕರು ಇಲ್ಲ ಅಂದರೆ ಹೆಂಗೆ ನಡೆಸ್ತಾರೆ?